ನಿನ್ನೆ ಮೀದೆ ಹೊರಟೋಯ್ತು ಇದು. ಇದಕ್ಕೆ ಎಷ್ಟು ರೂಪಾಯಿ ಕೊಡ್ಬೋದು ಕಮೆಂಟ್ ಮಾಡ್ರಿ. ಇವಾಗ ಕ್ಲೀನ್ ಮಾಡ್ಕೊಂಬಿಟ್ಟು ಅಲ್ಲಿಗೆ ಹೋಗಲ್ಲ ಗೈಸ್ ನಾವು ಇವಾಗ. ಕಂಟೆಂಟ್ ಹೇಳ್ತೀರ ನೀನು. ಬಟ್ ಜಾಸ್ತಿ ರೋಸ್ಟ್ ಮಾಡಿದೆ. ಮಾತಾಡೋ ಕ್ಯಾಮ್ರಾ ಆನ್ ಮಾಡಿದಾಗ ತುಂಬಾ ಹೇಳ್ತಿದ್ದ, ತುಂಬಾ ತಿಳ್ಕೊಬಿಟ್ಟಿದ್ದೀವಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡೋರೆ ದೇವರು. ಹಲೋ ನಮಸ್ಕಾರ ಗಾಯ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ನಮ್ಮ ರೂಮಿಂದ. ಜೀವನವರು ಮೊಬೈಲ್ ನೋಡ್ತವ್ರೆ. ಏನಂದ್ರೆ ಗಾಯ್ಸ್ ಇಲ್ಲಿ ನೋಡ್ರಿ, ಇನ್ನು ಎದ್ದಿದ್ದೀವಿ ಇವಾಗ ತಾನೆ. ಇದೆಲ್ಲ ಇಗ್ನೋರ್ ಮಾಡ್ರಿ. ಹೆಂಗೆ ಗೊತ್ತಾ, ನಿನ್ನೆ ನೀನಾಗಿ ಇದನ್ನು ತೋರಿಸ್ಬೇಕಲ್ಲ. ನಿನ್ನೆ ಇಡ್ಲಿ ಏನು ದೋಸೆ ತಂದಿದ್ವಲ್ಲ, ದೋಸೆ ತಂದಿರಲಿಲ್ಲ, ದೋಸೆ ಇಟ್ಟು ತಂದಿದ್ವಿ. ಅದರಲ್ಲಿ ಇವತ್ತು ದೋಸೆ ಆಗ್ತಾಯಿದೆ ನೋಡ್ರಿ ಹೆಂಗೈತೆ. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ಹೊರಟಾಯ್ತು ಗೈಸ್. ಇದನ್ನ 50 ಸಲ ತೋರಿಸಿದ್ದೀನಲ್ವ, ನಮ್ಮ ಬಾಳಿಗೆ ಹಿಂಗಾಗಿದೆ. ಹೊರಟೋಯ್ತು ಇದು. ಇವಾಗ ಹೋಗ್ಬಿಟ್ಟು ಮತ್ತೆ ವಾಪಸ್ ಕೊಟ್ಬಿಟ್ಟು ಇದಿರೋದಕ್ಕೇನೋ ಸರಿ ಆಯಿತು. ಇಲ್ಲ ಅಂದಿದ್ರೆ ಇವತ್ತು ಉಪವಾಸ ಸಾಯ್ಬೇಕಾಗಿತ್ತು ಅಂತ ಹೇಳ್ತಾ ಏನು ದೋಸೆ ಹಾಕ್ತಿದ್ದೀವಿ ನೋಡ್ರಿ. ಇದರಿಂದ ಯೂಸ್ ಆಯಿತು. ಮತ್ತು ಇವಾಗ ದೋಸೆ ಹಾಕ್ತಾಯಿದ್ದೀವಿ. ಯಾರ್ಯಾರು ದೋಸೆ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ, ಪಾರ್ಸಲ್ ಕಳಿಸ್ತೀವಿ. ಮತ್ತು ಇದಕ್ಕೆ ಪಲ್ಯ ಅಂತಬ್ರ ಮೊಟ್ಟೆ ಪಲ್ಯ ಮಾಡ್ತೀವಿ. ಮತ್ತು ದೋಸೆ ಎಷ್ಟಾಗ್ತವೆ ಅಂತ ಹೇಳ್ತೀವಿ ಕೊನೆಗೆ. ಇನ್ನೇನಿದೆ ಬ್ರೋ, ಇನ್ನೇನಿದೆ ಹೇಳ ಬೇಗ ಗೈಸ್. ಇನ್ನೂ ಮಖ ತೊಳೆದಿಲ್ಲ ಗೈಸ್ ನಾನು, ಅದೊಂದು ಹೇಳ್ಬೇಕಾಗಿತ್ತು. ಇನ್ನು ಈಗ ಎದ್ಬಿಟ್ಟು 9 ಗಂಟೆಗೆ ಬಿಸಿಲು ಕಾಯಿಸ್ತಾ ಇದ್ದೀನಿ. ಮತ್ತು ಇಲ್ಲ ನಾಯಿ ಐತಿ, ಇದು ಕೆಳಗಡೆ ಮನೆ ನಾಯಿ. ಇದು ಕಾಂಪ್ರೋನೇ ಆಗಲ್ಲ ಗೈಸ್, ಇದು ಬೊಗಳುತ್ತೈತಿ ಬೌ 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 ಅಂತ. ಮತ್ತಿನ್ನೇನು, ನಿಮಗೆ ಶೂ ತೋರಿಸಿಲ್ಲ ಅಲ್ವಾ? ಶೂ ತೋರಿಸಿಲ್ಲ ಗಾಯ್ಸ್ ನೋಡ್ರಿ ಶೂ. ಇದಕ್ಕೆ ಎಷ್ಟು ರೂಪಾಯಿ ಕೊಡ್ಬೋದು ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನೇ ಹೇಳ್ತೀನಿ. ಇದನ್ನ ಹಾಕೊಂಡಾಗ ಹೇಳ್ತೀನಿ, ಇವಾಗ ಹೇಳಲ್ಲ. ಶೂ ತೋರಿಸಿಲ್ಲ ಅಲ್ವಾ? ತೋರಿಸಿಲ್ಲ. ಎಷ್ಟು ರೂಪಾಯಿ ಕೊಡ್ಬೋದು ಕಮೆಂಟ್ ಮಾಡಿರಿ ನೋಡೋ. ಯಾರು ಕರೆಕ್ಟಾಗಿ ಹೇಳ್ತಿರೋ ಅವ್ರಿಗೆ ಈ ಶೂ ಗಿಫ್ಟ್ ಕೊಡಲ್ಲ, ಗಿವ್ ಅವೇ ಕೊಡಲ್ಲ. ಯಾಕೆ ಕೊಡಬೇಕು? ನಾವೇ ಇಲ್ದಲೇ ಹೇಳ್ತಿದ್ದೀವಿ ಅಲ್ಲಿ. ನೆಕ್ಸ್ಟ್ ಏನಾದ್ರು ಕೊಡ್ತೀವಿ, ಅದ ಮುಂದೆ ಏನಾದ್ರು ಕೊಡ್ತೀವಿ. ಇದರಿಂದ ಏನಾದರೂ ನಮಗೇನಾದ್ರು ಇನ್ಕಮ್ ಬಂದರೆ ಅವಾಗ ಕೊಡುವ, ಇವಾಗಲೇ ಎಲ್ಲ ಕೊಡಲ್ಲ. ಗಿವ್ ಅವೇ ನಾವೇ ಯಾಕೆ ಕೊಡಬೇಕು? ನೀವೇ ಕೊಡ್ರಿ. ಗಾಯ್ಸ್ ಇನ್ನೊಂದು ಹೇಳ್ಬೇಕಂತಿದ್ದೆ. ಸರಿ ಇದೇನೋ ಆಯಿತು. ಗಾಯ್ಸ್ ಇನ್ನೊಂದು ಹೇಳ್ಬೇಕಂತಿದ್ದೆ. ಏನು ಹೇಳು, ಏನು ಹೇಳ್ಬೇಕಂತಿದ್ನಲ್ಲ, ಮರ್ತೋಯ್ದೆ. ಇನ್ನೊಂದು ಹೆಂಗೆ ಗೊತ್ತಾ, ಯಾರನ ನಮ್ಮ ವ್ಲಾಗ್ ನೋಡಿ ಇಷ್ಟ ಆಗಿ ಏನಾನ ಸ್ಪಾನ್ಸರ್ ಮಾಡ್ಬೇಕನ್ಸಿದ್ರೆ ಅದು ಇದು ಸ್ಪಾನ್ಸರ್ ಮಾಡಿರಿ. ಏನು ಅಂತ ಏನು ಕೊಡ್ಬೇಕು ಬ್ರೋ ಅಂತ ಮೆಸೇಜ್ ಮಾಡಿರಿ. ಬೇಕಾದ್ರೆ ಹೇಳ್ತೀನಿ ನಾನು ಇಂತಿದ್ದದ್ದು ಕೊಡ್ರಿ ಅಂತಂಥದ್ದು ಕೊಡ್ರಿ. ದೊಡ್ಡ ಲಿಸ್ಟ್ ಏನು ಕೊಡಲ್ಲ, ಜಾಸ್ತಿ ಏನು ಟ್ಯಾಕ್ಸ್ ಹಾಕಲ್ಲ, ಸ್ವಲ್ಪ ಕಮ್ಮಿನೇ ಹಾಕಿರ್ತೀವಿ. ನಮ್ಮ ಅಕ್ಕರು ಯಾರನ್ನೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿರಿ, ಏನು ಬೇಕಪ್ಪ ಅಂತ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮನ್ನೆಲ್ಲ ವ್ಲಾಗಲ್ಲಿ ತೋರಿಸ್ತೀನಿ. ಗೈಸ್ ಇಷ್ಟೇ. ಶೂ ತಗೊಂಡಿದ್ದೀನಿ, ಅದಕ್ಕೆ ಎಷ್ಟಿರ್ಬೋದು ಕಮೆಂಟ್ ಮಾಡಿರಿ. ಆಯ್ತು ಸರಿ, ಮಖ ತೊಳ್ಕೊಂಡು ಸಿಗ್ತೀನಿ. ತಿನ್ಬೇಕಾದ್ರೆ ಹೆಂಗೈತೆ ಅದು ದೋಸೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ತಡ್ರಿ. ಗಾಯ್ಸ್ ಹಾಡು ಹೇಳ್ತಾ ಇದ್ದೆ ಅಂದರೆ ಹಾಡು ಹಾಕ್ಕೊಂಡಿದ್ವಲ್ಲ, ಹಂಗೆ ಹಾಡು ಬರ್ತೈತೆ. ಏನು ಗೊತ್ತಾ, ನಮ್ಮ ರೂಮ್ ಕ್ಲೀನ್ ಮಾಡ್ದಲ್ಲ ಭಾಳ ದಿವಸ ಆಯಿತು. ಎಲ್ಲ ನೀಟಾಗಿ ಕಸ ಹೊಡಿಸ್ಕೊಂಡು ನೆಲ ಅವ್ರು ಸಂಡೆ ಕ್ಲೀನ್ ಮಾಡಿದ್ರಂತೆ. ನಾನು ಇರಲಿಲ್ಲ ಅಲ್ಲ, ನಾನು ಕ್ಲೀನ್ ಮಾಡಿ ಭಾಳ ದಿವಸ ಆಯ್ತು ಅಂತ ಹೇಳಿದ್ದು. ಇವಾಗ ಕ್ಲೀನ್ ಮಾಡ್ಕೊಂಬಿಟ್ಟು ಅಲ್ಲಿಗೆ ಹೋಗಲ್ಲ ಗೈಸ್ ನಾವು ಇವತ್ತು. ಇಲ್ಲೇ ಒಂದು ಸ್ವಲ್ಪ ಕಂಟೆಂಟ್ ಬಗ್ಗೆ ಯೋಚನೆ ಮಾಡೋದೈತೆ, ಅಂದರೆ ಮಾತಾಡೋದೈತೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀವಿ ಅಂತ ಹೇಳ್ತಾ ಗಾಯ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡ್ರಿ ಇಷ್ಟು ಗಲೀಜು ಮಾಡಿದೆ. ಕಸ ಹೊಡೆದು ನೆಲ ಒರೆಸಿ ಇವಾಗ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮೊಬೈಲ್ ಬೇರೆ ಚಾರ್ಜ್ ಇಲ್ಲ, ಮೊಬೈಲ್ ಚಾರ್ಜ್ ಆಗಬೇಕು. ಸಿಗ್ತೀನಿ ತಡ್ರಿ. ಏನಿಲ್ಲ ಗಾಯ್ಸ್, ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೇರ ಮಾಡೋಣ ಅಂತಿದ್ದೀವಿ.
ಇವನಿಗೆ ಹೆಚ್ಕಟ್ಟಾಗಿ ಜೋಡ್ಸೋಕೆ ಬಂದಿಲ್ಲ ಗೈಸ್. ಇವನಿಗೆ ಕೇರ ಮಾಡ್ತಾನಂತೆ ನೋಡ್ರಿ. ಎಣ್ಣೆ ಹಚ್ಕೊಂತ ಇದ್ದೀನಿ, ಸ್ನಾನ ಮಾಡ್ಬೇಕು. ಏನು ಗೊತ್ತಾ, ಈ ಬ್ಲಾಗ್ ಏನೋ ನನ್ನ ಅಮ್ಮ ನೋಡಿದ್ರೆ ನಿನ್ನಂಥ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ ನನಗೆ, ಒಳ್ಳೆ ಮಗ ಎತ್ತಿದ್ದೀನಿ ಅಂತ ಅಂದ್ಕೊಂತಾರೆ. ಯಾಕೆ ಗೊತ್ತಾ, ಎಣ್ಣೆ ಹಾಕಲ್ಲ ಗೈಸ್ ನಾನು. ನಮ್ಮ ಅಮ್ಮ ಏನೋ ಹಿಂಸೆ ಮಾಡಿ ಹಾಕೋದ್ರೆ ಪಕ್ಕ ಹಾಕಿಸ್ಕೊಂಡಿನಿ. ನಮ್ಮಮ್ಮ ಕೊಟ್ಟು ಕಳಿಸಿದ್ಕನ ಸಾರ್ಥಕ ಆಯಿತು ನನ್ನ ಬದುಕು ಅಂತದಕ್ಕೆ. ನಮ್ಮಮ್ಮ ಈ ಬ್ಲಾಗ್ ನೋಡೋರೆ ಫೋನ್ ಮಾಡಿ ಹೇಳ್ತಿದ್ವಿ, ನೀ ಕೊಟ್ಟು ಕಳಿಸಿದ್ಕನ ಸಾರ್ಥಕ ಆಯ್ತು ಇವತ್ತು ಅಂದ. ಹಾಂ, ಎಣ್ಣೆ ಹಚ್ಕೊಂತ ಇದ್ದೀನಿ ಗಾಯ್ಸ್. ಆಮೇಲೆ ಸ್ನಾನ ಮಾಡ್ಕೊಂಡು ಗೇಮ್ ಆಡೋಣ. ಗೇಮ್ ಮಾಡ್ಕೊಂಡು ಸಿಗ್ತೀನಿ, ಹೆಂಗೆ ಹೊಡಿತೀನಿ ನೋಡ್ರಿ ಇವ್ನಿಗೆ. ಗಾಯ್ಸ್ ನಾನು ಸ್ನಾನ ಮಾಡ್ಕೊಂಡು ಇವಾಗ ಮ್ಯಾಗಿ ಮಾಡೋರೆ, ಮ್ಯಾಗಿ ತಿಂತಾಯಿದೆ. ಕಾಫಿ ಮಾಡೋರೆ, ಕಾಫಿ ಕುಡ್ದು ಮ್ಯಾಗಿ ತಿಂದ್ಕೊಂಡು ಏನಾದರೂ ಒಂದು ಮಾಡುವ. ಸಾಂಬಾರು ಮಾಡ್ತಿದ್ದೆ ಅವರು, ಸಾಂಬಾರು ಮಾಡಬೇಕಿಲ್ಲ. ಏನು ಹೇಳಿ, ಬರೀ ಇದೇ ಆಗ್ತಾಯಿದ್ದಲ್ಲ ಜೀವನ. ಒಂದ್ಸಲ ನೋಡ್ಬೇಕು ಯಾವುದೇ ಆದ್ರೂ, ಪದೇ ಪದೇ ನೋಡಕ್ಕೆ ಬರೋ ಚೆನ್ನಾಗಿ ಅನ್ಸಲ್ಲ, ಏನಾದರೂ ಅಷ್ಟೇ. ಬಟ್ ಇದಾದರೆ ವಸ್ತುವಲ್ಲ, ವ್ಯಕ್ತಿಗೆ ಹೇಳ್ತಾ ಇರೋದು ಅಷ್ಟೇ. ಈಗ ಹೇಳೋ ಈಗ ಗಾಯ್ಸ್ ಹೇಗೆ ಗೊತ್ತಾ, ಆಮ್ಲೆಟ್ ನೋಡಿ ಹೆಂಗಿದೆ, ಮಸ್ತ್ ಇದೆ. ಬಟ್ ಜಾಸ್ತಿ ರೋಸ್ಟ್ ಮಾಡಿದೆ. ರೋಸ್ಟ್ ಸಾಂಬಾರು, ಅನ್ನ, ಮಜ್ಜಿಗೆ, ಮತ್ತು ಇನ್ನೇನು ತರ್ತದೆ ಇವನು ಜೀವನ. ಇವರು ಕಿಶೋಬ್ರು ಅಂತ, ನಾನು ಕುಶಾಲ್ ಅಂತ. ಅವ್ರಿಗೆ ಗೊತ್ತಿರ್ತದೆ ಬಿಡೋ, ತಲೆ ಕೆಡಿಸ್ಕೊಪ್ಪ. ಏನು ಹೇಳೋದು, ಏನಾದ್ರು ಒಂದು ಮಾತಾಡುವ ಅವರು. ಏನು ಮಾತಾಡುವ ಕ್ಯಾಪ್ಟನ್ಸಿ ಮಾತಾಡುವ. ಗಾಯ್ಸ್ ಹೇಗೆ ಗೊತ್ತಾ, ರಿವೆಂಜ್ ಕೊಟ್ಟವ್ರು ಇವತ್ತು. ಈ ಬ್ಲಾಗ್ ಯಾವತ್ತೋ ಬರುತ್ತೆ, ಇನ್ನೂ 2 ಬ್ಲಾಗ್ ಬಿಟ್ಟಿಲ್ಲ ನಾನು. ಅಯ್ಯೋ ನನ್ನ ಬಾಳಿಗೆ ಇದೆ. ಆದರೆ ಇರಲೇ ಮತ್ತೆ ಏನು ಮಾತಾಡೋದು ಕ್ಯಾಮ್ರಾ ಮುಂದೆ ಮುನ್ನಾಡಿ ಏನು ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡ್ರಿ. ನಾನು ಒಬ್ಬನೇ ಅಂದ್ಕೊಂತೀನಿ ಇಂಥ ಬ್ಲಾಗರ್. ನೋಡಿ ಕಲ್ತ್ಕೊಳ್ರಿ, ಹಾಕೊಂಡು ಊಟ ಮಾಡ್ತೀನಿ ಹಂಗೆ ಇರ್ರಿ ಮಾತಾಡ್ತೀನಿ ಒಂದು ವಿಷಯ. ಏನಾದ್ರು ನೆನಪಿಸ್ಕೊಂಡು ನೀವು ಸಿಗ್ತೀವಿ. ಮಾತಾಡೋ, ಕ್ಯಾಮ್ರಾ ಆನ್ ಮಾಡಿದಾಗ ಯಾಕೋ ಮಾತಾಡೋಣ. ಇವತ್ತು ನಾನು ಮೌನ ಅಂದಿದ್ದೀನಿ, ಯಾರು ಮೌನ ವ್ರತ ಕಾಣ್ತಾ ಅಂದ್ರೆ ಆಗ್ಲಿ. ಹೇಗೆ ಗೊತ್ತಾ, ಒಂದೇ ಹೇಳ್ತೀನಿ, ಒಂದೇ ಹೇಳ, ಜಾಸ್ತಿ ಹೇಳಲ್ಲ, ಒಂದೇ ಹೇಳಿ. ಹೇಗಿದ್ರು ಇರೋದೇ ಒಂದು. ಹೇಗೆ ಗೊತ್ತಾ, ನನ್ನ ಲೈಫ್ ಊಟ ಸೇರ್ತಾ ಹೆಂಗಾಗೈತೆ ಅಂದ್ರೆ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿಜ ಬರ್ತಾ ಇಲ್ಲ. ಬರ್ತಾ ಇಲ್ಲ. ನೈಟು 1-2 ಗಂಟೆ ಆಗ್ತೈತೆ ಮಲಗೋದು, ಎಡಿಟಿಂಗು, ಅದು ಇದು ಟೆನ್ಷನ್ನು. ಮತ್ತು ಹೆಂಗಾಯ್ತು ಗೊತ್ತಾ, ಯಾರ ರಿಲೇಷನ್ಶಿಪ್ ಆದರೂ ಅಷ್ಟೇ, ಅದು ಇಂಥದ್ದೇ ಅಂತ ನಾನು ಪರ್ಟಿಕ್ಯುಲರ್ ಹೆಸರು ಮಾಡಿ ಹೇಳಲ್ಲ. ಹೇಳ, ನಾನು ಒಂದು ಹುಡಿಕೊಂಡು ಹೋಗ್ತಾ ಇರ್ತೀನಿ, ಒಂದು ಇನ್ನೊಂದು ಹುಡಿಕೊಂಡು ಹೋಗ್ತಾ ಇರ್ತದೆ, ನನ್ನನ್ನ ಮತ್ತೊಬ್ರು ಹುಡಿಕೊಂಬತ್ತಾ ಇರ್ತದೆ. ಹಿಂಗಾಗೈತೆ ನನ್ನ ಲೈಫು. ಅದು ಏನಾಗೈತೆ ಅಂತ ಕೇಳೋ ಕ್ಯೂರಿಯಾಸಿಟಿ ಇದ್ದರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾನಿಟೈಸೇಷನ್ ಆನ್ ಮಾಡಿರಿ. ಹಾಗೊಂದು ಕೂತ್ಕೊಂಡು ಲೈವಾಗಿ ಕೂತ್ಕೊಂಡು ಹೇಳ್ತೀನಿ ಏನೇನಾಯಿತು, ಏನು ಮಾಡ್ತು ಅಂತ. ಮತ್ತು ಯೂತ್ಸಿಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಹೆಂಗೆ ಅಂದರೆ ಚೇಂಜ್ ಆಗಬೇಕು, ಹುಡುಗರೆಲ್ಲ ಚೇಂಜ್ ಆಗಬೇಕು. ಹೇಗೆ ಅಂದರೆ ಬದಲಾಗಬೇಕು. ನಾನು ನಂದು ಅನ್ನೋದು ಮಾತ್ರ ಇರಬೇಕು, ನಾನು ನನ್ನ ಫ್ಯಾಮಿಲಿ ಅನ್ನೋದು ಮಾತ್ರ ಇರಬೇಕು, ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಅನ್ನೋ ಥರ ಮಾತ್ರ ಇರಬೇಕು. ಈ ಥರ ಎಲ್ಲ ತುಂಬ ಹೇಳ್ತೀನಿ. ನಾನು ತುಂಬ ತಿಳ್ಕೊಬಿಟ್ಟಿದ್ದೀನಿ. ಹಣ್ಣೊಳಗೆ ನಾನು ತುಂಬ ತಿಳ್ಕೊಂಡಿದ್ದೀನಿ. ಯಾಕೆ ತಿಳ್ಕೊಂಡಿದ್ದೀನಿ ಗೊತ್ತಿರ್ತೈತೆ ಎಲ್ಲರೂ, ಅದು ಮತ್ತೆ ಬಾಯ್ಬಿಟ್ಟು ಹೇಳೋದು ಬೇಡ. ಗೊತ್ತಾಗಬೇಕಂದ್ರೆ ಹೇಳೋದಲ್ಲ, ಮಾನಿಟೈಸೇಷನ್ ನಾನು ಮಾಡಿಸ್ರಿ. ನಾನು ಮಾಡಿಸಿ ನಾಳೆ ದಿವಸ ನಾನು ಯಾರಿಗೂ ತಲೆ ಕೆಡಿಸ್ಕೊಳಲ್ಲ. ನಾನು ಹೇಳ್ತೀನಿ ಹೇಳೋ, ಫ್ಯಾಮಿಲಿ ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ಅದು ಅವರು ನನಗೆ ಫೋನ್ ಮಾಡಿರ್ತಾರೆ, ಆ ಥರ ಮಾಡಬೇಡ, ಈ ಥರ ಮಾಡು, ಅದೆಲ್ಲ ನಾನು ಕೇರೆ ಮಾಡೋಲ್ಲ. ನನ್ನ ಲೈಫು ನನ್ನ ಇಷ್ಟ, ನಾನು ಏನಾದ್ರು ಮಾಡ್ಕೊಂಡೆ, ನಾನು ಏನಾದ್ರು ಹೇಳ್ಕೊತೀನಿ.
ಕರೆಕ್ಟ್ ರೀ ಇದಿದ್ರೆ ಆಟೋಮೆಟಿಕ್ಕಾಗಿ ಬರ್ತಾರಲ್ಲ ಅಂತೀರಾ ಅಷ್ಟೇ. ಊಟ ಮಾಡ್ಬಿಟ್ಟು ಸಿಗ್ತಿರ್ತೇಳ್ರಿ. ಒಳ್ಳೇದು ಮಾಡೋರೆ ದೇವರು ಏನಂತೀರ. ಜಿಲೇಬಿ ತಗೊಂಡೋಗಿ ಬಂದಿದ್ದೀವಿ ಗೈಸ್. ಇಂಡಕ್ಷನ್ ವಾಪಸ್ ಕೊಟ್ಬಿಟ್ಟು ಜಿಲೇಬಿ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸಂಪತ್ತಣ್ಣಂಗೆ ಜೈ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡೋರೆ ದೇವರು ಗಾಯ್ಸ್. ಸಂಪತ್ತು ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡೋರೆ ದೇವರು ಹೇಳಿದ್ನಲ್ಲ ಡೈಲಾಗ್ ಗಾಯ್ಸ್. ಇವಾಗ ಹೋಗ್ಬಿಟ್ಟು ಮನೆಗೆ ಹೋಗಿ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿಬಿಟ್ಟ ಮಲಗ ಸಮಯ ಗಾಯ್ಸ್. ಇಲ್ಲೇ ವ್ಲಾಗ್ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ನೆಕ್ಸ್ಟ್ ವ್ಲಾಗ್ ಅಂದ್ರೆ ನಾಳೆ ಸಿಗ್ತೀನಿ. ಟಾಟಾ ಬಾಯ್ ಬಾಯ್, ಗುಡ್ ನೈಟ್. खत्म. बाय बाय, टाटा, गुड बाय, गया.